श्री स्वामी समर्थ श्री अक्कलकोट श्री स्वामी समर्थ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರಿ. ಸ್ವಾಮಿ ಸೇವೆಯಿಂದ ನಿಮ್ಮ ಜೀವನದಾಗ ಬದಲಾವಣೆಗಳು ಆಗಿದಾವೆ, ಅದನ್ನು ಶೇರ್ ಮಾಡ್ಕೋರಿ. ಯಾಕಂದ್ರೆ ಈ ಸೇವೆಯಿಂದ ನೀವು ಅನುಭವಿಸಿದಂಥ ನೋವೇನಿರ್ತಿತ್ತಲ್ಲ ಅದನ್ನು ಎಷ್ಟೋ ಜನರು ಅನುಭವಿಸ್ತಿರ್ತಾರೆ. ಅದಕ್ಕಿಂತ ಜಾಸ್ತಿ ನೋವುಗಳನ್ನ ಅನುಭವಿಸ್ತಿರ್ತಾರೋ. ನೀವು ಶೇರ್ ಮಾಡ್ಕೊಳ್ಳೋಂಥ ಒಂದು ಸಣ್ಣ ಅನುಭವ ಅನೇಕ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ಸ್ಫೂರ್ತಿ ಆತೈತಿ. ಮತ್ತು ಎಷ್ಟೋ ಜನ ಕೇಳ್ಕೊಳ್ರಿ ವಿಡಿಯೋಗಳು ಯಾಕೆ ಮಾಡ್ಕೊತಿಲ್ಲ ಅಂತೇಳಿ. ಇನ್ನು ಮುಂದೆ ವಿಡಿಯೋ ಮಾಡ್ಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಆದರೆ ಇನ್ನು ಮುಂದೆ ಖಂಡಿತವಾಗಿ ವಿಡಿಯೋವನ್ನು ಮಾಡ್ತೀನಿ ಮತ್ತು ಸ್ವಾಮಿ ಸೇವೆಯನ್ನು ನಿಮ್ಮ ಮುಂದೆ ತರ್ತೇನೆ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೂ ಕೂಡ ಆಸೆ ಐತಿ. ಆದರೆ ಕೆಲವೊಂದು ಕಾರಣಗಳಿಂದ ನಂಗೆ ವಿಡಿಯೋಗಳು ಮಾಡೋಕ್ಕಾಗತ್ತಿಲ್ಲ. ಇನ್ನು ಪ್ರತಿನಿತ್ಯ ಸ್ವಾಮಿ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೇಳ್ಕೊತೀರಿ. ಈ ಒಂದು ಸಣ್ಣ ವಿಡಿಯೋದಾಗ ಇಷ್ಟೇ ಹೇಳೋದ, ನಿಮ್ಮ ಹತ್ತಕ್ಕೆ ಸ್ವಾಮಿ ಮಹಾರಾಜರ ಫೋಟೋ ಇಲ್ಲ, ಗ್ರಂಥ ಇಲ್ಲ, ಜಪಮಾಲ ಇಲ್ಲ ಅಂದರೂ ಕೂಡ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡ್ರಿ. ಜಸ್ಟ್ ನಾಮಸ್ಮರಣೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ ಈ ನಾಮಸ್ಮರಣದಿಂದ ನೋಡಿರಿ ಸ್ವಾಮಿ ಮಹಾರಾಜರು ಯಾವ ರೀತಿ ನಿಮ್ಮ ಮನೆಗೆ ಬರ್ತಾರೆ ಅಂತೇಳಿ. ಯಾವುದರೇ ಮುಖಾಂತರ ಎಲ್ಲಿಂದನೂ ಆದರೆ ಸ್ವಾಮಿ ಮಹಾರಾಜರು ನಿಮ್ಮ ಮನೆಗೆ ಬರ್ತಾರೋ. ಹಾಗಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ. ಮತ್ತು ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರಗಳಿದ್ದು ಅಂದ್ರೆ ಅಲ್ಲಿ ಹೋಗಿ ಸ್ವಾಮಿ ಮಹಾರಾಜರ ಫೋಟೋ, ಆನಂತರ ಸ್ವಾಮಿ ಚರಿತ್ರೆ ಸಾರಾಮೃತ, ನಿತ್ಯ ಸೇವೆ ಗ್ರಂಥದ್ದು ಸಿಗ್ತೈತಿ, ಜಪಮಾಲೆ. ಇಷ್ಟು ಮುಖ್ಯವಾಗಿ ನಮ್ಗೆ ಸ್ವಾಮಿ ಸೇವೆ ಮಾಡೋಕ್ಕೆ ಬೇಕಾಗಿರೋದು. ನಮ್ಗೆ ಇಷ್ಟು ಇದ್ದು ಅಂದ್ರೆ ನಿಮ್ಗೆ ಯಾವಾಗ ಅನುಕೂಲ ಆಗೋದಿಲ್ಲ ಅವಾಗ ತರ್ರಿ. ಈಗ ಕಂಟಿನ್ಯೂ ಆಗಿ ನೀವು ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ. ಆನಂತರ ಎಲ್ಲರ ಕಡೆ ಈಗ ಮೊಬೈಲ್ ಇರ್ತಾವೆ, ಅದರ ಸ್ವಾಮಿ ಚರಿತ್ರೆ ಸಾರಾಮೃತ ಅಧ್ಯಾಯಗಳನ್ನ ಕೇಳಿರಿ. ಸ್ವಾಮಿ ಮಹಾರಾಜರ ಅನುಭವಗಳಿದಾವೆ, ವಿಶೇಷವಾಗಿ ಎಲ್ಲ ಮರಾಠಿಯಾಗಿದ್ದಾವೆ. ಹಾಗಾಗಿ ನೀವೆಲ್ಲರೂ ಕೂಡ ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರೆ ಹೆಚ್ಚಿನ ಪ್ರಮಾಣದಾಗ ಅನುಭವಗಳು ಎಲ್ಲರೂ ಹತ್ರ ಹೋಗಿ ಮುಡ್ತಾವೆ. ಹಾಗಾಗಿ ಅನುಭವಗಳ್ನು ಶೇರ್ ಮಾಡ್ಕೊರಿ, ಅನುಭವಗಳ್ನ ಕೇಳಿ. ಅದ್ರ ಜೊತೆಗೆ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಅತ್ಯಂತ ಶಕ್ತಿಶಾಲಿ. ಜೀವನದಾಗ ಎಷ್ಟೇ ಕಷ್ಟ ಐತೆ ಅಂದರೂ ಆ ತಾರಕ ಮಂತ್ರದ ತೀರ್ಥ, ತಾರಕ ಮಂತ್ರದ ಕೇಳುವುದರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ, ಆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಸಿಕ್ಕೇ ಸಿಗ್ತೈತಿ. ಹಾಗಾಗಿ ವಿಶ್ವಾಸಿಷ್ಟ, ದೃಢವಾದ ನಂಬಿಕೆ ಇಟ್ಟ ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ಶರಣು ಹೋಗಿ ನೀವು ಸೇವೆಯನ್ನು ಆರಂಭ ಮಾಡಿರಿ. ಈ 2026 ನಿಮ್ಮೆಲ್ಲರಿಗೂ ಸುಖಕರ ಆಗಲಿ. ಎಲ್ಲರಿಗೂ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಹಾರಾಜರು ಹೆಚ್ಚಿನ ಪ್ರಮಾಣದಾಗ ಮಾಡಿಸ್ಕೊಳ್ಳಿ. ಮತ್ತು ಎಲ್ಲರಿಗೂ ಸ್ವಾಮಿ ಮಹಾರಾಜರ ಒಂದು ಒಳ್ಳೆಯದನ್ನು ಮಾಡಲಿ ಅನ್ಕೋತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊಂಡು. ಇದೊಂದು ಸಣ್ಣ ವಿಡಿಯೋ ಆಗೈತಿ, ಆದ್ರೆ ಮಾಹಿತಿ ಜಾಸ್ತಿ ಐತೆ. ಯಾಕಂದರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆದಾಗ ಎಲ್ಲ ಸೇವೆಗಳು ಕೆಲವೊಂದು ಭಕ್ತರಿದ್ದಾರೆ ಸ್ವಾಮಿ ಮಹಾರಾಜರು ಯಾವುದೇ ರೀತಿ ಸೇವೆ ಮಾಡ್ಕೋಗಲ್ಲ, ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ತಿರ್ತಾರೆ. ಸ್ವಾಮಿ ಮಹಾರಾಜರ ನಾನು ಇನ್ನೊಂದು ಪೋಸ್ಟ್ ಹಾಕಿ ನೋಡಿದ್ರೆ ನೀವು, ಗುರುವಿಗೆ ಏನೂ ಬೇಡ, ನಮ್ಮ ಮನಸ್ಸಾಗಿರುವಂಥ ಒಂದು ಸ್ವಾಮಿ ಮಹಾರಾಜರ ನಾಮದಿಂದನೇ ಅವ್ರಿಗೆ ನಾವು ಹತ್ತಿರ ಆಗ್ತಿರ್ತೇವೆ. ಹಾಗಾಗಿ ನೀವೆಲ್ಲರೂ ಕೂಡ ನಾಮಸ್ಮರಣೆಯನ್ನು ಮಾಡಿರಿ. ದಯವಿಟ್ಟು ಯಾರ್ಯಾರು ಅನ್ಬೋದಲ್ಲ ದಯವಿಟ್ಟು ಶೇರ್ ಮಾಡ್ಕೊರಿ, ಕಮೆಂಟ್ದಾಗ ಹಾಕಿರಿ. ಅನುಭವ ಶೇರ್ ಮಾಡೋದಿತ್ತಂದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ. ಶ್ರೀ ಸ್ವಾಮಿ ಸಮರ್ಥ.